ಗುಡ್ ಈವ್ನಿಂಗ್. ಅಲ್ಲೇ ನಿನ್ನೆ ಕ್ಲಾಸ್ನಾಗ ನಾವು ಏನು ಅದರ್ ಸೋರ್ಸ್ ಇನ್ಕಮ್ ಬಗ್ಗೆ ನೋಡಕತ್ತಿದ್ವಿ. ಅದೇ ಇವತ್ತು ಸ್ವಲ್ಪ ಫಾರ್ಮ್ಯಾಟ್ ನೋಡ್ರಿ. ನಿನ್ನೆಲ್ಲಿ ಆಲ್ಮೋಸ್ಟ್ ನಾನು ನಿಮಗೆ ಗ್ರಾಸಿಂಗ್ ಅಪ್ ತನಕ ಹೇಳಿದ್ವಿ. ಸ್ವಲ್ಪ ಫಾರ್ಮ್ಯಾಟ್ ಹೆಂಗಿರ್ತಾವೆ ರೀ, ಸೇಮ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹಾಕ್ತೇವೆ. ಅದರ್ ಸೋರ್ಸಸ್ ಅಂತ ಹಾಕ್ತೇವೆ. ಹೇಳಿ ಇನ್ಕಮ್ ಏನೇನು ಬರ್ತಾವ ಅಂತೇಳಿ. ಇಂಟ್ರೆಸ್ಟ್ ಇನ್ಕಮ್ ಸಪೋಸ್ ಕ್ವಶನ್ದಾಗ ಏನಾರೇ ಗ್ರಾಸ್ ಇತ್ತಂದ್ರೆ ಡೈರೆಕ್ಟ್ ಬರಬೇಕು. ಅದೇ ಇಂಟ್ರೆಸ್ಟ್ ಇನ್ಕಮ್ ಏನಾರ ನೆಟ್ ಇತ್ತಂದ್ರೆ ನೆಟ್ ಅದು ಕೊಟ್ಟಿರ್ತಾರೆ, ಅಥವಾ ನೆಟ್ ಅಥವಾ ಕೊಟ್ಟಿರ್ತಾರೆ, ಅವ್ನು ಕೊಟ್ಟಿರಂಗಿಲ್ಲ. ಯಾವ ರೀತಿ ಯಾವಾಗ ಏನು ಗ್ರಾಸ್ ಅಪ್ ಮಾಡಬೇಕು ಅಂತ ಹೇಳ್ತೀನಿ ನಾನು. ನಿಮಗೆ ಆ್ಯಡ್ ಮಾಡಿ, ಆ್ಯಡ್ ನೆಟ್ ಇದ್ದಾಗ ಏನು ಮಾಡಬೇಕು, ಗ್ರಾಸ್ ಅಪ್ ಮಾಡಬೇಕು. ನೆಟ್ ಇತ್ತಂದ್ರೆ ಫಾರ್ಮುಲಾ ಏನದು, ನೆಟ್ ಇಂಟ್ರೆಸ್ಟ್ ಇಂಟು 100/90 ಮಾಡಿಬಿಟ್ಟು ಅಮೌಂಟ್ ಬರೀಬೇಕು. ಕರೆಕ್ಟ್. ಅದೇ ರೀತಿ ಮತ್ತೇನಿರ್ಬೋದು, ಅದರ್ ಸೋರ್ಸ್ ಇನ್ಕಮ್ ಅಂದ್ರೆ ಡೈರೆಕ್ಟರ್ ಫೀಸ್. ಓಕೆ, ಡೈರೆಕ್ಟ್ ಬರೀತೀರಿ. ಓಕೆ, ಆನಂತರ ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಆಫ್ MLA ಆ್ಯಂಡ್ MP, ಸ್ಯಾಲ್ರಿ ಆಫ್ MLA ಆ್ಯಂಡ್ MP ಆ್ಯಂಡ್ MLCs. ಅದೇ ಒಮ್ಮೆ ಏನು ಕೊಡ್ತಾರೆ ನಿಮಗೆ, ಡೈಲಿ ಅಲೌನ್ಸ್ ಆಫ್ MLA ಆ್ಯಂಡ್ MP ಕೊಡ್ತಾರೆ. ಡೈಲಿ ಅಲೌನ್ಸ್ ಆಫ್ MLA ಆ್ಯಂಡ್ MP ಎಕ್ಸೆಂಪ್ಟ್ ಇರ್ತದೆ. ಸ್ಯಾಲ್ರಿ ಆಫ್ MLA MP ಟ್ಯಾಕ್ಸೇಬಲ್ ಇರ್ತದೆ. ಕರೆಕ್ಟಾ? ಅದಾದ ತಕ್ಷಣ ಮತ್ತು ಏನಿರ್ಬೋದು, ಕಮಿಷನ್. ಏನಾರು ನೀವು ಒಂದು ಇನ್ಶೂರೆನ್ಸ್ ಏಜೆನ್ಸಿ ಅದು ಮಾಡ್ತಿರ್ತೀರಿ, ಅಥವಾ ಬೇರೆ ಏನೋ ಮಾಡ್ತಿರ್ತೀರಿ, ಯಾವುದೋ ಒಂದು ಬಿಸ್ನೆಸ್ನಿಂದ ಕಮಿಷನ್ ಬರ್ತದೆ. ದೆನ್ ರಾಯಲ್ಟಿ ಇನ್ಕಮ್ ಬರ್ತದೆ. ಆನಂತರ ಇಂಟ್ರೆಸ್ಟ್ ಇನ್ಕಮ್ ಅಂದರೆ ಎಲ್ಲ ಬಂತು. ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್ ಬಂತು, ಇಂಟ್ರೆಸ್ಟ್ ಆನ್ ಬಾಂಡ್ಸ್ ಬಂತು, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಬಂತು, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬಂತು. ಓಕೆ, ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬಂದರೆ ತೊಗೊಂಡಿಲ್ಲ ಅಷ್ಟೇ. ಆನಂತರ ಇಂಟ್ರೆಸ್ಟ್ ಆನ್ NSC ಅಂತ ಬರುತ್ತೆ, ಅದು ಎಕ್ಸಾಮ್ಟ್ ಆಗಿರ್ತದೆ. ಕರೆಕ್ಟಾ? ಆನಂತರ ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಎಕ್ಸಾಮ್ ಇರ್ತೈತಿ. ಗಿಫ್ಟ್ ಫ್ರಮ್ ಅದರ್ಸ್ ಮೋರ್ ದೆನ್ 50,000 ಟ್ಯಾಕ್ಸೇಬಲ್ ಇರ್ತದೆ. ಆನಂತರ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SB ಅಕೌಂಟ್ ಮೋರ್ ದೆನ್ 3,500 ತನಕ ಎಕ್ಸಾಮ್ ಇದು. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SB ಅಕೌಂಟ್ ಅದಕ್ಕಿಂತ ಜಾಸ್ತಿ ಬರ್ತಂದ್ರೆ ಟ್ಯಾಕ್ಸೇಬಲ್. ಓಕೆ, ರೈಟ್. ಆನಂತರ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪ್ನಿ ಇರ್ಬೋದು. ಆನಂತರ ಕೋಆಪರೇಟಿವ್ ಸೊಸೈಟಿ ಇರ್ಬೋದು. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪ್ನಿ ಎಕ್ಸಾಮ್ ಇರ್ತದೆ. ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಮತ್ತು ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಅದು ಎಕ್ಸಾಮ್ ಇರ್ತದೆ. ಕರೆಕ್ಟಾ? ಓಕೆ, ನೆಕ್ಸ್ಟ್ ಮತ್ತೇನಿರ್ಬೋದು, ಮತ್ತೇನಾದ್ರು ಅನ್ರೆಕಾರ್ಡೆಡ್ ಇನ್ಕಮ್ ಅಥವಾ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಅಂತ ಬರ್ತದೆ. ಅಥವಾ ಏನಾರೇ ದಾರಿಲಿ ಹೋಗ್ಬೇಕಾದ್ರೆ ಏನಾರು ನಮ್ಗೆ ಒಂದು ಏನಾರು ಇನ್ಕಮ್ ಸಿಗ್ತದೆ. ಫಾರ್ ಎಕ್ಸಾಂಪಲ್ ಒಂದು ಪರ್ಸ್ ಸಿಗ್ತದೆ, ಅಥವಾ ಒಂದು ಏನಾದ್ರು ಚೈನ್ ಸಿಗ್ತದೆ ಅಂತದ ಏನದು ಅನ್ಡಿಸ್ಕ್ಲೋಸ್ಡ್ ಇನ್ಕಮ್, ಡಿಸ್ಕ್ಲೋಸ್ಡ್ ಅಥವಾ ಅನ್ಎಕ್ಸ್ಪ್ಲೇನ್ಡ್ ಇನ್ಕಮ್. ಓಕೆ, ಅದಾದ ನಂತರ ಮತ್ತೇನು ಬರ್ಬೋದು, ಮ್ಯಾಕ್ಸಿಮಮ್ ರೆಂಟ್ ಆಫ್ ಓಪನ್ ಸೈಟ್, ರೆಂಟ್ ಆಫ್ ಓಪನ್ ಸೈಟ್. ಓಕೆ, ಆನಂತರ ಮತ್ತೇನು, ರೆಂಟ್ ಫ್ರಮ್ ಲೆಟ್ಟಿಂಗ್ ಆಫ್ ಮಷಿನರಿ ಆ್ಯಂಡ್ ರೆಂಟ್ ಆಫ್ ಮಷಿನರಿ ಆ್ಯಂಡ್ ಫರ್ನಿಚರ್ ಅಥವಾ ಎಕ್ವಿಪ್ಮೆಂಟ್ಸ್.
ಅದಕ್ಕೆ ಏನು ಮಾಡಬೇಕು, ಇನ್ನರ್ ಕಾಲಮ್ ಬರೆದು ಎಕ್ಸ್ಪೆನ್ಸಸ್ ಏನಾದ್ರು ಮಾಡಿರೋದ್ರೆ ಲೆಸ್ ಮಾಡಿ ಬರೀರಿ. ರಾಯಲ್ಟಿ ಫ್ರಮ್ ಬುಕ್ಸ್ ಹೇಳಿನಲ್ಲಿ. ಆನಂತರ ಇನ್ನೊಂದು ಏನು ಬರ್ಬೋದು ಅಂದ್ರೆ ಇನ್ಕಮ್ ಫ್ರಮ್ ಸಬ್ಲೆಟಿಂಗ್. ಇನ್ಕಮ್ ಫ್ರಮ್ ಸಬ್ಲೆಟಿಂಗ್. ಓಕೆ, ಇನ್ಕಮ್ ಫ್ರಮ್ ಸಬ್ಲೆಟಿಂಗ್ ಕರೆಕ್ಟಾ? ಅದು ಒಂದು ಬರೋದು. ಇಷ್ಟಾತಂದ್ರೆ ಟೋಟಲ್ ಮಾಡ್ತೀನಿ. ಡಿಡಕ್ಷನ್ಸ್ ಏನು ಬರ್ತಾವೆ ಅಂತಂದ್ರೆ ಇಂಟ್ರೆಸ್ಟ್, ಏನದು ಕಮಿಷನ್ ಪೇಡ್ ಆನ್ ಪರ್ಚೇಸ್ ಆಫ್ ಸೆಕ್ಯೂರಿಟೀಸ್, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಪರ್ಚೇಸ್ ಆಫ್ ಸೆಕ್ಯೂರಿಟೀಸ್. ಇದಿದ್ದು ಅಂದ್ರೆ ಅಲ್ಲಿ ಟ್ಯಾಕ್ಸಬಲ್ ಇತ್ತಂದ್ರೆ ಅದು ಎಲಿಜಿಬಲ್ ಆಕೈತಿ ಇಲ್ಲಿ ಡಿಡಕ್ಷನ್ ಕೊಡಕ್ಕೆ. ಅಂದ್ರೆ ಒಂದು ಎಕ್ಸಾಂಪಲ್ ಏನು ನಿಮ್ಗೆ ಇಂಟ್ರೆಸ್ಟ್ ಆನ್ NSC ಬರ್ತದೆ. NSC ಇಲ್ಲಿ ಎಕ್ಸಾಂಪಲ್ ಐತಿ. ಅವ್ರು ಏನು ಮಾಡಿರ್ತಾರೆ, NSC ತೊಗೊಳಕ್ಕೆ ಲೋನ್ ತೆಗ್ಸಿರ್ತಾರೆ. ಅವಾಗ NSC ತೆಗ್ಸಿರುವಂಥ ಲೋನ್ ಮ್ಯಾಗಿನ ಇಂಟ್ರೆಸ್ಟ್ ಡಿಡಕ್ಷನ್ ಕೊಡಕ್ಕೆ ಬರಂಗಿಲ್ಲ. ಮತ್ತೇನು ಬರ್ತೈತಿ ಇಲ್ಲಿ ಇನ್ನೊಂದು ನೋಡ್ರಿ. ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಇನ್ಕಮ್ ಅಥವಾ ಕ್ಯಾಶುವಲ್ ಇನ್ಕಮ್, ಲಾಟ್ರಿ ಇನ್ಕಮ್, ಕಾರ್ಡ್ ಗೇನ್ ಇನ್ಕಮ್. ಓಕೆ, ಆನಂತರ ಇನ್ಕಮ್ ಫ್ರಮ್ ಟ್ರಾನ್ಸ್ಫರ್ಡ್ ಫಸಲ್ಸ್ ಆಗಿರ್ಬೋದು. ಇವೆಲ್ಲನೂ ಅದರ್ ಸೋರ್ಸ್ನಾಗನೇ ಬರ್ತವೆ. ಕರೆಕ್ಟಾ? ಈ ರೀತಿ ಕ್ವಶನ್ ಇರ್ತದೆ. ಇನ್ನು ನಿಮಗೊಂದು ಇದು ಫಾರ್ಮ್ಯಾಟ್ ಸ್ವಲ್ಪ ಪಾಸ್ ಮಾಡಿ ಬರ್ಕೋರಿ. ನಿಮ್ಗೊಂದು ಏನಂತಂದ್ರೆ ಇನ್ಕಮ್ ಫ್ರಮ್ ಸಬ್ಲೆಟಿಂಗ್ ಅಂತ ಹೇಳಿ ನಾನು. ಇದು ರೆಂಟ್ ಫ್ರಮ್ ಮಷಿನರಿ ಅಂತೂ ಡೈರೆಕ್ಟ್ ಏನೇನು ಎಕ್ಸ್ಪೆನ್ಸಸ್ ಇರ್ತಾವೆ ಅದನ್ನೆಲ್ಲ ಲೆಸ್ ಮಾಡಿ ಬರೀಬೇಕು. ಸಬ್ಲೆಟಿಂಗ್ ಇನ್ಕಮ್ ಹೆಂಗೆ ಹೇಳ್ತಾರೆ ಒಂದು ಎಕ್ಸಾಂಪಲ್ ಹೇಳ್ತಾನೆ ನಾನು ನಿಮಗೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಅಸೆಸ್ಸಿ, ಹಿ ಈಸ್ residing in rented house taken at a monthly rent of rupees 6,000. ಏನು ಕೊಡ್ತಾರೆ, ಹೌಸ್ ಈಸ್ ಟೂ ಬಿಗ್ ಟು ಹಿಮ್, ಸೊ he sublet 1/3 of a portion for rupees 3,000 per month. ಈ ರೀತಿ ಇರ್ತದೆ. ಹಿಂಗಿದ್ದಾಗ ಇದು ಅವ ಈಸ್ ರಿಸೈಡಿಂಗ್ ಇನ್ ರೆಂಟೆಡ್ ಹೌಸ್, ಅವ ಸ್ವಂತ ಮನ್ಯಾಗ ಇಲ್ಲ, ಬಾಡಿಗೆ ಮನ್ಯಾಗ ಅದಾನ. ಅದಕ್ಕೆ ಎಷ್ಟು ರೆಂಟ್ ಕೊಡಕೈತಾನ, 6,000 ಪರ್ ಮಂತ್. ದ ಹೌಸ್ ಈಸ್ ಟೂ ಬಿಗ್ ಟು ಹಿಮ್, ಭಾಳ ದೊಡ್ಡದು ಅನ್ಸಿದ್ರಿಂದ ಸೊ ಹಿ ಸಬ್ಲೆಟ್ 1/3 portion ಫಾರ್ rupees 3,000 ಪರ್ ಮಂತ್. ಇದನ್ನ ಇನ್ಕಮ್ ಫ್ರಮ್ ಸಬ್ಲೆಟ್ ಹೆಂಗೆ ಮಾಡಬೇಕು? ಓಕೆ ನೋಡಿ, ಎಲ್ಲಿ ರೆಂಟ್ ರೇಷಿಯೋ, ಸಬ್ಲೆಟ್ಟಿಂಗ್ ಇನ್ಕಮ್ ಅದರ್ ಸೋರ್ಸ್. ಲೆಟ್ಟಿಂಗ್ ಅಂದ್ರೆ ಬಿಸ್ನೆಸ್, ಇದು ಹೌಸ್ ಪ್ರಾಪರ್ಟಿ, ಇದು ಓನರ್ ಅಲ್ಲ, ಸಬ್ಲೆಟ್ಟಿಂಗ್ ಐತಿ. ಅದಕ್ಕಾಗಿ ರೆಂಟ್ ಫ್ರಾಮ್ ಸಬ್ಲೆಟ್ ಇನ್ನರ್ ಕಾಲಮ್ ಬರಬೇಕು. 3,000 × 12 36,000 ರೈಟ್. ಲೆಸ್ ರೆಂಟ್ ಇವಾಗ ಬಂದದ್ದು ಇದು 3,000 ಇಸ್ಕೋಗೈತಾನೆ. ಫಾರ್ ಎಕ್ಸಾಂಪಲ್ ಸಿ ಅನ್ನುವಂಥ ವ್ಯಕ್ತಿ ಕೊಟ್ಟಾನೆ 3,000 ರೂಪಾಯಿ ಪ್ರತಿ ತಿಂಗಳ ಇಸ್ಕೋಗೈತಾನೆ, 1/3 ಪೋರ್ಷನ್ ಅಷ್ಟೇ. ಹಂಗಾರೆ ಸ್ವಂತಕ್ಕೆ ಎಷ್ಟು ಯೂಸ್ ಮಾಡೋದನ್ನ 2/3. ರೆಂಟ್ ಪೇಯಬಲ್ ಯಾರಿಗೆ ಹೊರಗೆ ಕೊಡ್ಬೇಕಲ್ಲ, ಎಷ್ಟಕ್ಕೆ ರೆಂಟ್ ಪೇಯಬಲ್ ಫಾರ್ 1/3 ಪೋರ್ಷನ್. ಬಾಡಿಗೆ ಕೊಟ್ಟದ್ದು ಎಷ್ಟು, ಸಬ್ಲೆಟ್ ಕೊಟ್ಟದ್ದು 1/3. ಅದಕ್ಕೆ ನೀವು ಹೊರಗೆ ಎಷ್ಟು ರೆಂಟ್ ಕೊಡ್ಬೇಕಂದ್ರೆ 6,000 ಫಾರ್ ಫುಲ್ ಇಂಟು 1/3 ಈಸ್ ಈಕ್ವಲ್ ಟು 2,000 ಇಂಟು 12. ಅಂದ್ರೆ ಎಷ್ಟು ಬರ್ತದ, 24,000 ಹೊರಗಡೆ ಕೊಡ್ಬೇಕು. ಹಂಗಾರ ಅವ 6,000ಕ್ಕೆ ಮನೆ ತಗೊಂಡಾನ, 1/3 ಪೋರ್ಷನ್ನ 3,000 ಬಾಡಿಗೆ ಇನ್ನೊಬ್ರಿಗೆ ಬಾಡಿಗೆ ಕೊಟ್ಟಾನ. ಆ ಬಂದದ ಬಾಡಿಗೆ ಎಷ್ಟು ಅವಾಗ 36,000. ಇದು ಹೌಸ್ ಪ್ರಾಪರ್ಟಿ ಇನ್ಕಮ್ ಅಲ್ಲ. ಸೊ ಅದನ್ನೇನು ಮಾಡ್ಬೇಕು, ಹೆಂಗಂದ್ರೆ 36,000 ಮೈನಸ್ ಆ್ಯಕ್ಚುಲಿ ಈ 1/3 ಪೋರ್ಷನ್ಗೆ ಬಾಡಿಗೆ ಎಷ್ಟು ಬಿಡೋದು, ಹೊರಗಡೆ ಕೊಡ್ಬೇಕಲ್ಲ ನಾವು ಬಾಡಿಗೆ ಬೇರೆ ಈ ಮನಿ ಓನರ್ಗೆ. ಎಷ್ಟು ಬರ್ತದ್ರೆ ಅದು 6,000 ಇಂಟು 1/3 ಮಾಡ್ರೆ 2,000 ಇಂಟು 12. 2,000 ಬರ್ತದೆ ಇಂಟು 12 ಅಂದರೆ 24,000. ಸಬ್ಲೆಟಿಂಗ್ ಇನ್ಕಮ್ ಹೆಂಗೆ ಮಾಡ್ಬೇಕು ನೀವು, 12,000. ಕ್ಲಿಯರ್? 12,000 ಈ ರೀತಿ. ಇದು ಒಂದು ವರ್ಕಿಂಗ್ ನೋಡಿ ನಿಮ್ಗೆ ಗೊತ್ತಾದ್ರೆ ಬಗ್ಗೆ. ಇನ್ನು ಮನಿ ಸಲುವಾಗಿ ಎಕ್ಸ್ಪೆನ್ಸಸ್ ಮಾಡಿರ್ತಾನೆ, ಆ ಎಕ್ಸ್ಪೆನ್ಸಸ್ನು ಕೂಡ ಇದ್ರಾಗ ಲೆಸ್ ಮಾಡ್ಬೋದು. ಈ ಸ್ಪೆಂಟ್ rupees 3,000 ಫಾರ್ ಹೋಲ್ ದ ಹೌಸ್ ಅಂದ್ರೆ 3,000 ಒಳಗೆ 1/3 ಮಾಡಿ ಅದನ್ನು ಇಲ್ಲಿ ಲೆಸ್ ಮಾಡಿ ಉಳಿದದ್ದನ್ನು ಟ್ಯಾಕ್ಸೇಬಲ್ ಅಂತೇಳಿ ತೋರಿಸ್ಬೇಕಷ್ಟು. ಈ ಸಬ್ಲೆಟಿಂಗ್ ಬಗ್ಗೆ ಒಂದು ಸ್ವಲ್ಪ ಗೊತ್ತಾದ್ರೆ ನಿಮ್ಗೆ ಸಾಕಷ್ಟೇ, ಸಿಂಪಲ್ ಇರ್ತದೆ. ಓಕೆ, ಅಲ್ಲೇ
ಕ್ವಶನ್ ನೋಡ್ರಿ ಮೊನ್ನೆ 2019 ಮೇದ್ ಕ್ವಶನ್ ಐತಿ. ಕ್ವಶನ್ ಪೇಪರ್ ಇವರು ನಮ್ಗೆ ಸೆಂಡ್ ಮಾಡಿದ್ರಲ್ಲ ಗೋದಾವರಿ, ಅವ್ರು ಕಳಿಸ್ಯಾರ ನೋಡ್ರಲ್ಲ. ರೈಟ್, ಕ್ವಶನ್ ನಂಬರ್ 10 ಐತಿ. ಅದಕ್ಕೂ ಮುಂಚೆ 5 ಮಾರ್ಕ್ಸ್ನಾಗ ಏನಾರು ಇದ್ರೆ ನೋಡ್ರಿ, ಇಲ್ಲಾಂದ್ರೆ ಡೈರೆಕ್ಟ್ 10ಗೆ ಹೋಗೋಣ. ಅಲ್ಲಿ 3ನೇ ಕ್ವಶನ್ ಐತೆ ನೋಡ್ರಿ. ಕ್ವಶನ್ ನಂಬರ್ 3 ನೋಡ್ರಿ. ಮೊದಲು ಏನಾಯ್ತು ನೋಡ್ರಿ ಅದು ಕ್ವಶನ್ 2019 ಮೇ ಕ್ವಶನ್ ಪೇಪರ್ ಐತಿ. ಅದ್ರಾಗ ಕ್ವಶನ್ ನಂಬರ್ 3, ಫ್ರಮ್ ದ ಫಾಲೋವಿಂಗ್ ಡೀಟೇಲ್ಸ್ ಆಫ್ ಮಿಸ್ಟರ್ ಆನಂದ್ ಕಂಪ್ಯೂಟ್ ಈಸ್ ಇನ್ಕಮ್ ಅದರ್ ಸೋರ್ಸಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2018 and 19 ಐತೆ. ಅದನ್ನ 19 and 20 ಮಾಡ್ಕೊಂಡು ನೀವು ಅಷ್ಟೇ. ಫ್ಯಾಮಿಲಿ ಪೆನ್ಷನ್ ತಗೋಬೇಕು. ಡೈರೆಕ್ಟ್ ಲೆಸ್ 1/3, ಅದೊಂದು 1/3 ಲೆಸ್ ಮಾಡ್ಬೇಕು. ಅದೊಂದು ಡೈರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ಬಿಡು 1/3. ವಿನ್ನಿಂಗ್ ಫ್ರಮ್ ಲಾಟ್ರಿ ನೆಟ್ ಕೊಟ್ಟಾರ. ನೆಟ್ ಕೊಟ್ಟಾಗ ಏನು ಮಾಡಬೇಕು? ಗ್ರಾಸ್ ಮಾಡಬೇಕು. ರಾಯಲ್ಟಿ ಇನ್ಕಮ್ ಡೈರೆಕ್ಟ್ ತಗೋರಿ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ, ಇಂಡಿಯಾ ಇದ್ರೆ ಎಕ್ಸಾಂಪಲ್, ಅದು ಶ್ರೀಲಂಕಾ ಐತಿ, ಕರೆಕ್ಟಾ? ಆನಂತರ ಡೈರೆಕ್ಟರ್ ಫೀಸ್ ಅದ. ಈ ರೀತಿ ಕಂಪ್ಯೂಟೇಷನ್ ಆಫ್ other source income, other source income. Other source income 5 ಮಾರ್ಕ್ಸ್ ನೋಡ್ರಿ. ಆನಂತರ 12 ಮಾರ್ಕ್ಸ್, ಆನಂತರ 15 ಮಾರ್ಕ್ಸ್ ನೋಡ್ರಿ. ಫಸ್ಟ್ನೇದು ಐಟಮ್ ಏನೈತೆ ನೋಡ್ರಿ, ಫ್ಯಾಮಿಲಿ ಪೆನ್ಷನ್. ನೆನಪಿರಲಿ, ಫ್ಯಾಮಿಲಿ ಪೆನ್ಷನ್ ಬಂದಾಗ ಡೈರೆಕ್ಟ್ ಆಗಿ 1/3 ಲೆಸ್ ಮಾಡಿ ತಗೋಬೇಕು. ಫ್ಯಾಮಿಲಿ ಪೆನ್ಷನ್ 1/3 ಎಕ್ಸಾಂಪಲ್ ಇರೋದು, ಉಳಿದು ಟ್ಯಾಕ್ಸ್ ಇರೋದು. ಎಷ್ಟಿದೆ ನೋಡೋದು ಫ್ಯಾಮಿಲಿ ಪೆನ್ಷನ್? 48,000. 48,000. ಯಾವಾಗಲಾದರೂ ಫ್ಯಾಮಿಲಿ ಪೆನ್ಷನ್ ಬಂದರೂ ಲೆಸ್ ಎಕ್ಸಾಂಪ್ಟ್ ಅಂದ್ರೆ ಟ್ಯಾಕ್ಸೇಬಲ್ ಇಲ್ಲ. 1/3 ಅಂದ್ರೆ ಎಷ್ಟು ಬರುತ್ತೆ? ಅದು 16,000. ಟ್ಯಾಕ್ಸೇಬಲ್ 32,000. ಕರೆಕ್ಟಾ? ನೆಕ್ಸ್ಟ್ ಐಟಮ್ ಏನಾದ್ರು ನೋಡಿ, ಎಷ್ಟೇ ಇದು ಡೈರೆಕ್ಟ್ ಇಟ್ಬಿಟ್ರೆ ಫಿನಿಶ್. ವಿನ್ನಿಂಗ್ ಫ್ರಮ್ ಲಾಟ್ರಿ ಏನು ಮಾಡ್ಕೋಬೇಕು ನೀವು? ಗ್ರಾಸ್ ಮಾಡ್ಕೋಬೇಕು. ನೆಟ್ ಕೊಟ್ಟಾಗ ಗ್ರಾಸ್ ಮಾಡ್ಕೋಬೇಕು. ವಿನ್ನಿಂಗ್ ಫ್ರಮ್ ಲಾಟ್ರಿ ಎಷ್ಟಾದ್ರೆ ಅಮೌಂಟ್? ಅದು 70,000 ಇಂಟು 100/70. ಯಾವಾಗ? ಲಾಟ್ರಿದು ಅಷ್ಟೇ. ಇಂಟ್ರೆಸ್ಟ್ ಎಲ್ಲ 90 ಇರ್ತದೆ. 1 lakh ಅಷ್ಟು ಮಾಡ್ರೆ 1 lakh ಬರ್ತದೆ. ನೆಕ್ಸ್ಟ್ ರಾಯಲ್ಟಿ ಇನ್ಕಮ್. ರಾಯಲ್ಟಿ ಇನ್ಕಮ್ 32,800. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಾರು ಕೊಟ್ಟಿದ್ರೆ ಲೆಸ್ ಮಾಡಬೇಕು. ರಾಯಲ್ಟಿ ಬಂದಿರ್ತದೆ. ಫಾರ್ ಎಕ್ಸಾಂಪಲ್, ಒಬ್ಬ ಆಥರ್ ಬುಕ್ ಬರೀತಿರ್ತಾರೆ. ಬುಕ್ ಬರೀಬೇಕಾದ್ರೆ ಆ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಏನು ಬೇಕಾಗ್ತದೆ? ನಮಗೆ ಸ್ವಲ್ಪ ಖರ್ಚಾಗ್ತದೆ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ, ಫಾರಿನ್ ಅಗ್ರಿಕಲ್ಚರಲ್ ಇನ್ಕಮ್. ಇಂಡಿಯನ್ ಆದರೆ ಎಕ್ಸಾಂಪಲ್ ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್ ಎಷ್ಟಿದೆ? 40,000. ಡೈರೆಕ್ಟರ್ ಫೀಸ್ ಡೈರೆಕ್ಟರ್ ಫೀಸ್ 12,000. ಡೈರೆಕ್ಟರ್ ಫೀಸ್ ಹೌದಲ್ಲ? ಎಸ್. ಟೋಟಲ್ ಅದರ್ ಸೋರ್ಸ್ ಇನ್ಕಮ್. ಕರೆಕ್ಟ್. 1,32,000, 1,64,000, 2,04,000, 2,16,800. 30, 30, 60, 64, 1, 64, 2,04,000, 2,16,800.
ರೈಟ್. ಈ ರೀತಿ ಎಸ್, ಇದು 5 ಮಾರ್ಕ್ಸ್ಗೆ. ನೆಕ್ಸ್ಟ್ ಅಲ್ಲೇ ಕ್ವಶನ್ ನಂಬರ್ 10 ಐತೆ ನೋಡ್ರಿ. 10 ಅಂದ್ರೆ ಸ್ವಲ್ಪ ಪಾಸ್ ಮಾಡಿ ಬರ್ಕೋರಿ. 10 ಅಂದ್ರೆ ಅದು 15 ಮಾರ್ಕ್ಸ್ ಕ್ವಶನ್ ಸೇಮ್ ಇರ್ತದೆ. ಭಾಳ ಆದರೆ ಅದೊಂದು ಏನು ಎಕ್ಸ್ಟ್ರಾ ಬಂದಿರುತ್ತೆ ನಿಮಗೆ ವರ್ಕಿಂಗ್ ನೋಡ್ರಿ. ನೋಡೋಣ ಐಟಮ್ಸ್ ಯಾವ್ದು ನೋಡೋಣ್ರಿ. ಫಸ್ಟ್ ಕ್ವಶನ್ ನೋಡ್ರಿ. ಫಾಲೋವಿಂಗ್ ಫ್ರಮ್ ದ ಫಾಲೋವಿಂಗ್ ಇನ್ಕಮ್ಸ್ ರಿಸೀವ್ಡ್ ಬೈ ಮಿಸ್ಟರ್ ವೀರೇಶ್ for the previous year ended 31/3/2019 ಮಾಡ್ಕೋರಿ ಅಷ್ಟೇ. ಅದನ್ನು ಕಂಪ್ಯೂಟ್ ಇಸ್ ಇನ್ಕಮ್ ಫ್ರಮ್ ಡೈರೆಕ್ಟರ್ ಫೀಸ್ ಫ್ರಮ್ ಕಂಪನಿ ಡೈರೆಕ್ಟ್ ತಗೋರಿ, ಟ್ಯಾಕ್ಸಬಲ್. ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ ಡಿಪಾಸಿಟ್ಸ್ ಡೈರೆಕ್ಟ್ ತಗೋರಿ. ಇನ್ಕಮ್ ಫ್ರಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್ ಡೈರೆಕ್ಟ್ ತಗೋರಿ. ವಿನ್ನಿಂಗ್ ಫ್ರಮ್ ಲಾಟ್ರಿ ನೆಟ್ ಐತಿ. ನೆಟ್ ಇದ್ದಾಗ ಏನು ಮಾಡ್ಕೋಬೇಕು, ಗ್ರಾಸ್ ಅಪ್ ಮಾಡೋಕೆ ಏನು ಫಾರ್ಮುಲಾ 100/70 100/70 ಅಷ್ಟೇ. ನೆಕ್ಸ್ಟ್ ರಾಯಲ್ಟಿ ಇನ್ಕಮ್ ರಿಟರ್ನ್ ಬೈ ಬುಕ್ 8,000 ಡೈರೆಕ್ಟ್ ತಗೋರಿ. ಗಿವಿಂಗ್ ಲೆಕ್ಚರ್ ಇನ್ ಫಂಕ್ಷನ್ಸ್ ಅಂದರೆ ಇದು ರೆಮ್ಯುನರೇಷನ್ ಫ್ರಮ್ ಫಂಕ್ಷನ್, ಇದು ಅದರ್ ಸೋರ್ಸ್ ಇನ್ಕಮ್. ಫಂಕ್ಷನ್ ಡೈಲಿ ಇರಂಗಿಲ್ಲ, ಡೈಲಿ ಇದ್ರೆ ಅದು ಸ್ಯಾಲ್ರಿ ಹಾಕೈತೆ. ಓಕೆ. ಇಂಟ್ರೆಸ್ಟ್ ಆನ್ ಲೋನ್ ಗಿವನ್ ಟು ರಿಲೇಟಿವ್ಸ್ ಟ್ಯಾಕ್ಸೇಬಲ್. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಸೆಕ್ಯೂರಿಟೀಸ್ ನೆಟ್ ಅದು ಕೊಡ್ತಾರ, ಇಲ್ಲದ್ರ ಲಿಸ್ಟೆಡ್ ಅದು ಕೊಡ್ತಾರ, ಅಥವಾ ಡಿಬೆಂಚರ್ಸ್ ಅದು ಕೊಡ್ತಾರ. ಇವು ಮೂರನಾಗ ಯಾವ್ದಾರು ಒಂದು ವರ್ಡ್ ಬಂದಿತ್ತಂದ್ರೆ ಅದು ಏನು ಮಾಡಬೇಕು, ನೆಟ್ ಗ್ರಾಸ್ ಅಪ್ ಮಾಡ್ಕೋಬೇಕು. ಗ್ರಾಸ್ ಅಪ್ ರೂಲ್ಸ್ ಏನಂದ್ರೆ ಇಂಟ್ರೆಸ್ಟ್ಗೆ 100/90. ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಟ್ಯಾಕ್ಸೇಬಲ್. ಇಂಟ್ರೆಸ್ಟ್ ಫ್ರಮ್ ಪೋಸ್ಟ್ ಆಫೀಸ್ SB ಅಕೌಂಟ್ ಎಲ್ಲಿ ತನಕ ಎಕ್ಸಾಮ್ ಐತಿರೋದು 3,500 ತನಕ. ಇಲ್ಲಿ ಎಷ್ಟೈತಿದು 1,000 ಎಕ್ಸಾಮ್ ಫುಲ್ಲಿ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಟ್ಯಾಕ್ಸೇಬಲ್. ಓಕೆ. ಎಷ್ಟದ ಇದು he paid ₹200 collection charges of dividend and 1,000 manuscript for book. ಇವೆರಡು ಡಿಡಕ್ಷನ್ ಬರ್ತದೆ. ಬುಕ್ನಾಗ ಎಷ್ಟು 200 ಲೆಸ್ ಮಾಡಬೇಕು. ಡಿವಿಡೆಂಡ್ ಕಲೆಕ್ಷನ್ ಐತಿಲ್ಲ, ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಏನೈತಿಲ್ಲ ಅದ್ರಾಗ ₹200 ಲೆಸ್ ಮಾಡ್ಬೇಕು. ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಅಂತ ಬರ್ತದೆ. ಓಕೆ. ಕಂಪ್ಯೂಟೇಷನ್ ಆಫ್ ಅದರ್ ಸೋರ್ಸ್ ಇನ್ಕಮ್. Other source income. Computation of other source income. Right? ಫಸ್ಟ್ ಐಟಮ್ 15 ಮಾರ್ಕ್ಸ್ ಇರಲಿ ಅದು ಅಥವಾ 5 ಮಾರ್ಕ್ಸ್ ಇರಲಿ, ಡೈರೆಕ್ಟ್. ಫಸ್ಟ್ನೇ ನೋಡ್ರಿ, ಡೈರೆಕ್ಟರ್ ಫೀಸ್ ಫ್ರಮ್ ಕಂಪನಿ. ಡೈರೆಕ್ಟರ್ ಫೀಸ್ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟ್ ಬೇರೆ 20,000. ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ ಡಿಪಾಸಿಟ್ ಟ್ಯಾಕ್ಸೇಬಲ್. Bank taxable 3,000. Next, income from undisclosed sources direct. Income from undisclosed sources ಎಷ್ಟು 24,000. undisclosed 24,000. ನೆಕ್ಸ್ಟ್, ವಿನ್ನಿಂಗ್ ಫ್ರಮ್ ಲಾಟ್ರಿ ನೆಟ್ ಕೊಟ್ಟಾರ, ಗ್ರಾಸ್ ಅಪ್ ಮಾಡ್ಕೋಬೇಕಂದ್ರೆ
ಲಾಟ್ರಿ ಹೆಂಗೆ ಮಾಡ್ಕೋಬೇಕು ಗ್ರಾಸ್ ಅಪ್ ಅದನ್ನ ನೆಟ್ ಇಂಟು 100/70 40,000 ಬರುತ್ತೆ ನೋಡ್ರಿ ಕರೆಕ್ಟ್. ರಾಯಲ್ಟಿ ಆನ್ ಎ ಬುಕ್ ರಿಟರ್ನ್ ಬೈ ಹಿಮ್ ರಾಯಲ್ಟಿ ಇನ್ಕಮ್ ಅದಕ್ಕೊಂದು ಎಕ್ಸ್ಪೆನ್ಸಸ್. ರಾಯಲ್ಟಿ ಇನ್ಕಮ್ ಅಂದರೆ ಬುಕ್ಕಿನ ಮೆನ್ಯುಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಬೇಕಲ್ಲ, ಅಂದರೆ ಮೊದಲೆಲ್ಲ ಬುಕ್ಕಿಂದು ಅದೆಲ್ಲ ಮಟೀರಿಯಲ್ಸ್ ಡೇಟಾ ಎಲ್ಲ ಕಲೆಕ್ಟ್ ಮಾಡಬೇಕಲ್ಲ, ಅದಕ್ಕೆ ಖರ್ಚಾಗುತ್ತೆ 8,000 ಲೆಸ್ ಎಕ್ಸ್ಪೆನ್ಸಸ್ ಆನ್ ಬುಕ್ ಪ್ರಿಪರೇಷನ್ ಮಾಡಬೇಕಾದ್ರೆ ಎಕ್ಸ್ಪೆನ್ಸಸ್ ಆಗೈತೆ. ಎಷ್ಟಾಗೈತೆ ನೋಡ್ರಿ 1,000 7,000 right. Next, interest on loan given to relatives, other source income. Interest on loan given to relatives ಗೆ ಲೋನ್ ಕೊಟ್ಟದ ಕೈ ಬಡ್ಡಿ ಬಂದದ್ದು ಅದು. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿವೆಂಚರ್ಸ್, ಟ್ಯಾಕ್ಸ್ ಫ್ರೀ ಅಂತ ಬರಲಿ ವರ್ಡ್ಗಳು ನೆನ್ಪಿಟ್ಕೊಡಿ. ಇಂಟ್ರೆಸ್ಟ್ ಆನ್ ಡಿವೆಂಚರ್ ಅದು ಅಷ್ಟು ಬಂದರೂ ಟ್ಯಾಕ್ಸ್ ಕಟ್ ಆಗಿರ್ತೈತಿ, ಟ್ಯಾಕ್ಸ್ ಫ್ರೀ ಅದು ಬಂದರೂ ಟ್ಯಾಕ್ಸ್ ಕಟ್ ಆಗಿರ್ತದೆ ರೀ, ನೆಟ್ ಅದು ಬಂದರೂ ಟ್ಯಾಕ್ಸ್ ಕಟ್ ಆಗಿರ್ತೈತಿ, ಲಿಸ್ಟೆಡ್ ಬರಲಿ ಅನ್ಲಿಸ್ಟೆಡ್ ಬರಲಿ ಟ್ಯಾಕ್ಸ್ ಕಟ್ ಆಗಿರ್ತೈತಿ. ಎಷ್ಟು ಕಟ್ ಆಗಿರ್ತದೆ ಅಂದ್ರೆ ನೆಟ್ ಇಂಟು 100/90 ಮಾಡಬೇಕು. ಲಾಟ್ರಿ ಒಂದು 100/70, ಉಳಿದ್ರೆಲ್ಲ 100 ಅಂದರೆ 10% ಕಟ್ ಆಗಿರ್ತದೆ. ಅಂದ್ರೆ ಇದು ಎಷ್ಟು ಆಕೈತಿ ಗ್ರಾಸ್ ಇನ್ಕಮ್, ಆ್ಯಕ್ಚುಲಿ 12,000 ಇನ್ಕಮ್, ಟ್ಯಾಕ್ಸ್ ಎಷ್ಟು ಕಟ್ ಆಗಿರ್ತೈತಿ 10% ಅಂದ್ರೆ 1,200. 12,000 ಮೈನಸ್ 1,200 ಅಂದ್ರೆ 10,800 ಬಂದಿರ್ತದೆ. ಓಕೆ ರೈಟ್. ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ, ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಇನ್ನರ್ ಕಾಲಂ ಬರೀರಿ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪ್ನಿ ಅಂತ ಬಂದರೆ ಎಕ್ಸಾಂಪ್ಟ್ ಆಗಿರ್ತದ್ರೆ ನೆನಪಿರ್ಬೋದು. 16,000 ಲೆಸ್ ಕಲೆಕ್ಷನ್ ಚಾರ್ಜಸ್, ಅಡ್ಜಸ್ಟ್ಮೆಂಟ್ ಆಗಿ ನೋಡೋಣ. ಕಲೆಕ್ಷನ್ ಚಾರ್ಜಸ್ 200 15,800. ಇಂಟ್ರೆಸ್ಟ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಎಸ್ ಬಿ ಅಕೌಂಟ್ ಎಕ್ಸೆಂಪ್ಟ್, ಲಾಸ್ಟ್ ಆಗಿ ನೋಡೋಣ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಟ್ಯಾಕ್ಸೇಬಲ್ ಆದರೆ ಏನಿಲ್ಲ, ಟ್ಯಾಕ್ಸ್ ಕಟ್ ಆಗಿದೆ 4,004 ರೈಟ್. ಮುಗಿದವಲ್ಲ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, OS ಟೋಟಲ್ ಮಾಡಿ ಇಟ್ಬಿಡಿ. 20, 20, 40, 80, 87, 94, 98, 100, 110, 120, 125, 129, 130, 200 ನೋಡಿ. ಟೋಟಲಿಂಗ್ ಏನಾದ್ರು ಮಿಸ್ಟೇಕ್ ಇರ್ಬೋದು. 1,30,200. ಓಕೆ, ಇವು 90 ಮೇ ಒಳಗೆ ಬಂದಿರೋದು. ನಾ 17 ಬಂದಿದ್ದು ನೋಡ್ರಿ. ಅದೊಂದು ಸ್ವಲ್ಪ ಕ್ವಶನ್ ನೋಡ್ರಿ, ನಾ ಹೇಳ್ಬಿಡ್ತೀನಿ, ನೀವು ಟ್ರೈ ಮಾಡಿರಿ. ಇಲ್ಲಾಂದ್ರೆ ನೆಕ್ಸ್ಟ್ ಕ್ಲಾಸ್ನಾಗ ಉಳಿದ ಕ್ವಶನ್ಸನ್ನು ಬೆಳೆಸೋಣ. 4ನೇ ಕ್ವಶನ್ ಇದು ನೋಡ್ರಲ್ಲ, ಅದೇ ಎರಡು ಕ್ವಶನ್ ಪೇಪರ್ ಕಳಿಸ್ಯಾರ, ಅದ್ರಾಗ 4ನೇ ಕ್ವಶನ್.
From the following information, compute the taxable income from other sources of Mr. Abhishek for the previous year 2015 and 16 ಐತಿ ಭಾಳ ಹಿಂದೈತಿ ಅದು ನಮ್ಗೆ ಪ್ರೀವಿಯಸ್ ಇಯರ್ ಯಾವುದು 89 19. Direct rupees, direct worry, royalty on books, direct worry, income from agriculture in Bangalore, exempt, Indian income. A gold coin found lying in the railway platform. Gold chain is not found under taxable, undisclosed sources. Rent from vacant land in Hubli, taxable. Rent from vacant land, income from land is exempt. Winning from lottery, gross quota direct ಬರೀರಿ gross quota direct ಬರೀರಿ ಹಿಂಗೆ ಮಾಡುವಂಗಿಲ್ಲ ನೆಟ್ ಕೊಟ್ಟಾಗಷ್ಟ ಹಿಂಗೆ ಬರೋದು 100/70 ಮಾಡೋದು ಅಷ್ಟೇ. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿವೆಂಚರ್ಸ್ ಆಫ್ ಎಕ್ಸ್ ಲಿಮಿಟೆಡ್ ಹಿಂಗೆ ಕೊಟ್ರಲ್ಲ ಅವಾಗ ಟ್ಯಾಕ್ಸ್ ಫ್ರೀ ವರ್ಡ್ ಬರ್ತಿಲ್ಲ. ವರ್ಡ್ ಏನೇನು ಬರಬೇಕು, ಒಂದು ಟ್ಯಾಕ್ಸ್ ಫ್ರೀ ಅಂತ ಬಂತಂದ್ರೆ, ಅಥವಾ ಡಿವೆಂಚರ್ ಬಂತಂದ್ರೆ, ಅಥವಾ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಬಂತಂದ್ರೆ, ಅಥವಾ ಲಿಸ್ಟೆಡ್ ಶೇರ್ ಅಂತ ಬರ್ತಂದ್ರೆ, ನಾನ್ ಲಿಸ್ಟೆಡ್ ಅಂತ ಬರ್ತಂದ್ರೆ, ಅಥವಾ ನೆಟ್ ಅಂತ ಬರ್ತಂದ್ರೆ, ಅಥವಾ ಕಮರ್ಷಿಯಲ್ ಬಾಂಡ್ ಅಂತ ಬರ್ತಂದ್ರೆ, ಇವು ಎಲ್ಲ ವರ್ಡ್ ಇವು ನೆನ್ಪಿಟ್ಕೋರಿ. 6 ವರ್ಡ್ ಟ್ಯಾಕ್ಸ್ ಫ್ರೀ ಬರಲಿ, ಟ್ಯಾಕ್ಸ್ ಫ್ರೀ ಅದು ಏನು ಪ್ರೈವೇಟ್ ಇರಬೇಕು, ಡಿವೆಂಚರ್ಸ್ ಬರಲಿ, ಲಿಸ್ಟೆಡ್ ನಾನ್ ಲಿಸ್ಟೆಡ್ ನೆಟ್ ಅಥವಾ ಕಮರ್ಷಿಯಲ್ ಬಾಂಡ್ಸ್ ಅಂತೇಳಿ ಏನಾರು ವರ್ಡ್ ಬಂದಾಗ ಗ್ರಾಸ್ ಅಪ್ ಮಾಡ್ಬೇಕು. ಇಲ್ಲಿ ಏನು ಬಂತು ನೋಡ್ರಿ, ಇದು ಇಂಟ್ರೆಸ್ಟ್ ಫ್ರಾಮ್ ಟ್ಯಾಕ್ಸ್ ಫ್ರೀ ಡಿವೆಂಚರ್ಸ್ ಬಂತಲ್ಲ, ಆ ಗ್ರಾಸ್ ಅಪ್ ಮಾಡ್ಬೇಕು. ಎಷ್ಟೈತೆ ಅದು 9000 ಐತಿ. 9000 ಇಂಟು 100/90 ಮಾಡಿ 10,000 ಇಟ್ಕೊತೀರಿ ಅಷ್ಟೇ. ನೆಟ್ ಕೊಟ್ಟಂಗನ ಅದು. ಈ ವರ್ಡ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಏನೈತೆ ನೋಡ್ರಲ್ಲಿ, ಇಂಟ್ರೆಸ್ಟ್ ಆನ್ 7% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ನಾಗ ಟ್ಯಾಕ್ಸ್ ಕಟ್ ಆಗಿರಂಗಿಲ್ಲ, ಡೈರೆಕ್ಟ್ ಬರ್ದಿದ್ದಾರೆ. ಓಕೆ, ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಫಿಕ್ಸ್ಡ್ ಡಿಪಾಸಿಟ್ ವಿತ್ ಎಸ್ ಬಿ ಐ ಫಿಕ್ಸ್ಡ್ ಡಿಪಾಸಿಟ್ದಾಗ ಇಂಟ್ರೆಸ್ಟ್ ಇತ್ತಂದ್ರೆ ಅದು ಕೂಡ ಟ್ಯಾಕ್ಸೇಬಲ್ ಆಕೈತಿ. ಈ ರೀತಿ ಅಲ್ಲೇ ಒಂದು ಎಷ್ಟು ಮಾರ್ಕ್ಸಿಂದ ಐತ್ರಿ, 9ನೇ ಕ್ವಶನ್ ನೋಡ್ರಿ, 15 ಮಾರ್ಕ್ಸಿಗೆ ಐತಿ. ಏನು ತಗೋಬೇಕು, ಫಸ್ಟ್ ನೋಡ್ರಿ ಅಲ್ಲಿ ಏನೈತಿ, ಪ್ರತಾಪ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದ್ರೆ ಸ್ಯಾಲ್ರಿ ಇರ್ತದೆ, MP. He received a royalty of rupees 25,000 in respect of book written by him and claimed 5,000 expenses for manuscript. ಇಲ್ಲಿ ಬರೋದಿಲ್ಲ, ರಾಯಲ್ಟಿ ಆನ್ ಬುಕ್ಸ್ ಲೆಸ್ ಎಕ್ಸ್ಪೆನ್ಸಸ್ ಮಾಡಿ ಬರೀಬೇಕು. 25,000 ಮೈನಸ್ 5,000. ನೆಕ್ಸ್ಟ್ 30,000 ಆಯ್ತು ನೋಡ್ರಿ, ಪರ್ ಮಂತ್ ಸ್ಯಾಲ್ರಿ 30,000 ಇಂಟು 12 ಮಾಡಿ ಬರೀರಿ ಡೈರೆಕ್ಟ್. 2,50,000 ಡೈಲಿ ಅಲವನ್ಸಸ್ ಎಕ್ಸಾಮ್ಟ್ ಅದ, ಸ್ಯಾಲ್ರಿ ಅಷ್ಟು ಟ್ಯಾಕ್ಸೇಬಲ್. 20,000 as dividend from company in Paris, dividend from foreign company, taxable. 15,000 as dividend from Beta Limited, Kanpur, exempt, Indian company, Bata Limited, exempt. Winning from lottery 35,000 net kottaga amount into 100/70. In joint letting of the building and machinery, rent received 30,000, repairs, insurance, depreciation 3 less ಮಾಡ್ರಿ. ರೆಂಟ್ ರಿಸೀವ್ಡ್ ಫ್ರಮ್ ಮಷಿನರಿ ಲೆಸ್ ಎಕ್ಸ್ಪೆನ್ಸಸ್ ಅನ್ರಿ, 7,000 4,000 11 ಪ್ಲಸ್ 19,500 ಲೆಸ್ ಮಾಡಿ 10,500 ಇನ್ಕಮ್ ಬರ್ತದೆ. ಡೈರೆಕ್ಟರ್ ಸಿಟ್ಟಿಂಗ್ ಫೀಸ್ ಡೈರೆಕ್ಟ್ ಟ್ಯಾಕ್ಸೇಬಲ್. ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಟ್ಯಾಕ್ಸೇಬಲ್. ದೇರ್ ಇಸ್ ಎ ಕ್ರೆಡಿಟ್ ಇನ್ ಹಿಸ್ ಪಾಸ್ಬುಕ್ ₹4,000 ಸೋರ್ಸಸ್ ಫಾರ್ ವಿಚ್ ಕುಡ್ ನಾಟ್ ಬಿ ಎಕ್ಸ್ಪ್ಲೇನ್ಡ್, ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್. ಇನ್ಕಮ್ ಫ್ರಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್ ಡೈರೆಕ್ಟ್ ಬರೀರಿ. ಓಕೆ, ಯಾವುದು ಸೋರ್ಸ್ ಇಲ್ಲ, ಡೈರೆಕ್ಟ್ ಬಂದೈತಿ ಗೊತ್ತಿಲ್ಲ. ಹಿ ಆಲ್ಸೋ ಇನ್ವೆಸ್ಟೆಡ್ ಇನ್ ದ ಫಾಲೋವಿಂಗ್ ಸೆಕ್ಯೂರಿಟೀಸ್. 25,000 10% ಗೌರ್ಮೆಂಟ್ ಬಾಂಡ್ಸ್, ಗೌರ್ಮೆಂಟ್ ಬಾಂಡ್ನಾಗ ಟ್ಯಾಕ್ಸ್ ಕಟ್ ಆಗಿರಂಗಿಲ್ಲ ಡೈರೆಕ್ಟ್. 72,000 ಟ್ಯಾಕ್ಸ್ ಫ್ರೀ ವರ್ಡ್ ಬರ್ತಂದ್ರೆ ಹೆಂಗೆ ಮಾಡ್ಬೇಕು ನೀವು ಅದನ್ನ, 72,000 ಇಂಟು 10/100 ಇಂಟು 100/90 10% ಮಾಡ್ಕೋಬೇಕು ಮೊದಲು. 72,000 ಅದು ವ್ಯಾಲ್ಯೂ, ಅದು 72,000 ಅಮೌಂಟ್ ಐತೆ. ಅದು ವ್ಯಾಲ್ಯೂ ಮ್ಯಾಗ ಟ್ಯಾಕ್ಸ್ ಹಾಕ್ಯಾರ. 22,000 ಇಂಟು 10/100 ಇಂಟು 100/90 ನೆನಪಿರಲಿ, ರೈಟ್. 100 ಓಕೆ. 9 1 0 9 8 80,000 ಬರ್ತದೆ. 8,000 ಇಂಟ್ರೆಸ್ಟ್ ಮಾಡ್ಕೋಬೇಕು, ಕರೆಕ್ಟಾ. ನೆಕ್ಸ್ಟ್ 40,000 18% ಟ್ಯಾಕ್ಸ್ ಫ್ರೀ. 40,000 18/100 ಇಂಟು 100/90 ಟ್ಯಾಕ್ಸ್ ಫ್ರೀ ಬತ್ತಲ ವರ್ಡ್. ಅವು 6 ವರ್ಡ್ ನೆನ್ಪಿಟ್ಕೋರಿ. ಯಾವ್ಯಾವು, ಟ್ಯಾಕ್ಸ್ ಫ್ರೀ, ಡಿವೆಂಚರ್ಸು, ಲಿಸ್ಟೆಡ್ ನಾನ್ ಲಿಸ್ಟೆಡ್, ಮತ್ತು ನೆಟ್ ಮತ್ತು ಕಮರ್ಷಿಯಲ್. ಎಷ್ಟು ನೆನಪು. ಓಕೆ,
Then he purchased 20,000 10% Madhya Pradesh government securities. Government securities ಇರಂಗಿಲ್ಲ, ಡೈರೆಕ್ಟ್ ಆಗಿ 20,000 into 10% ಮಾಡಿ ಬರೀಬೇಕು. ಆದರೆ ಯಾವಾಗ ನೋಡ್ರಿ ಆನ್ 1/12/2015 interest is on the above security is payable half yearly 30th June ಒಮ್ಮೆ 31st September ಒಮ್ಮೆ, ಹಂಗಾರೆ 31st December ಒಮ್ಮೆ. ಅವಾಗ ತೊಗೊಂಡಾನೆ ಒಂದು ತೊಗೊಂಡಾನಂದ್ರೆ ಯಾವಾಗ ಇಂಟ್ರೆಸ್ಟ್ ಕೊಡ್ತಾರೆ ಅರ್ಧ ಇಂಟ್ರೆಸ್ಟ್ 31 ಡಿಸೆಂಬರ್ಗೆ, ಇನ್ನು ಅರ್ಧ 30 ಜೂನ್ಗೆ. ಅಂದರೆ ಈಗ ಒಮ್ಮೆ ಕೊಡ್ತಾರೆ ಅದನ್ನ ಇಂಟ್ರೆಸ್ಟ್ ಆನ್ ದಿ ಎಬೋವ್ ಸೆಕ್ಯೂರಿಟೀಸ್. ಅಂದರೆ ಇದು ಮಧ್ಯಪ್ರದೇಶ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಹೆಂಗೆ ಮಾಡ್ಬೇಕಂದ್ರೆ 20,000 into 10/100 into 6/12 ಅಂದರೆ 6 ತಿಂಗಳಿಗೆ ಒಮ್ಮೆ ಇಂಟ್ರೆಸ್ಟ್ ಕೊಡ್ತಾರೆ. ಹಿ ಕ್ಲೇಮ್ಸ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಆನ್ ಲೋನ್ ಪರ್ಚೇಸ್ಡ್ ಎಬೋವ್ securities 5,000 which is payable to his friend. The interest is paid but no tax is deducted. Here in interest paid outside India without TDS not eligible. Interest on collection charges paid to bank eligible agati less madri. Commission paid on purchasing securities less madri. Compute the total income. Try madri. ಇಲ್ಲಾಂದ್ರೆ ನಾಳೆ ಕ್ಲಾಸ್ನಾಗ ನಾನು ನೆಕ್ಸ್ಟ್ ಕ್ಲಾಸ್ನಾಗ ಹೇಳ್ತೇನೆ. ನಾಳೆ ಒಂದು ದಿವಸ ಇರಂಗಿಲ್ಲ, ಸ್ವಲ್ಪ ನಾವು ಕಾಲೇಜ್ ವರ್ಕ್ ಹೊರಗಡೆ ಹೊಂಟಿವಿ. ಸೊ ನೆಕ್ಸ್ಟ್ ಕ್ಲಾಸ್ನಾಗ ಅಂದರೆ ಮಂಗಳವಾರದಿಂದ ನೀವು ಒಂದು ಸ್ವಲ್ಪ ಜಾಸ್ತಿ 2 ಸೆಷನ್ ಮಾಡೋಣ, ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ 2 ಸೆಷನ್ ಮಾಡಿ ಇದು ಮತ್ತು GST ಒಳಗೆ ಏನಾದ್ರು ಪ್ರಾಬ್ಲಮೆಟಿಕ್ ಬಂದ್ರೆ. ಓಕೆ, ಥ್ಯಾಂಕ್ ಯು.